ಆತ್ಮೀಯರೇ, ಇಂದಿನ ತರಗತಿಗೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮೊಡನೆ ಹಂಚಿಕೊಳ್ಳಲು ಸಂಗ್ರಹಿಸಿಕೊಂಡಿರುವ ವಿಷಯವಸ್ತು ನಮ್ಮ ಸಂವಿಧಾನದ ಬಗ್ಗೆ ಸಂಚಿಕೆ 2 ಇದು. ಒಂದು ಕಡೆ ಸೇವ್ ಮಾಡಿಕೊಳ್ಳಿ, ಉಪಯುಕ್ತ ಮಾಹಿತಿ. ಹೊಸ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವ ಸಂಬಂಧದ ವಿಧೇಯಕವನ್ನು ಯಾವ ಸದನದಲ್ಲಿ ಮೊದಲು ಮಂಡನೆಯಾಗಬೇಕು? ರಾಜ್ಯಸಭೆಯಿಂದ ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತಿಯಾಗುವ ಸದಸ್ಯರ ಸಂಖ್ಯೆ ಎಷ್ಟು? 3ನೇ 1 ಸದಸ್ಯರು. ಲೋಕಸಭಾ ಸ್ಪೀಕರ್ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಬಹುದಾದ ಸಂದರ್ಭ ಯಾವುದು? ಸಮಾನ ಮತ ಬಂದಾಗ ಮಾತ್ರ. ಲೋಕಸಭಾ ಸ್ಪೀಕರ್ ಅವರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುತ್ತಾರೆ? ಉಪಸಭಾಪತಿಯವರಿಗೆ ಸಲ್ಲಿಸಬೇಕಾಗ್ತದೆ. ಅವರು ಒಂದು ನಿರ್ದಿಷ್ಟ ಮಸೂದೆಯನ್ನು ಹಣಕಾಸಿನ ಮಸೂದೆ ಹೌದು ಅಥವಾ ಅಲ್ಲವೋ ಎಂದು ನಿರ್ಧರಿಸುವವರು ಯಾರು? ಲೋಕಸಭಾ ಸ್ಪೀಕರ್. ಭಾರತದ ಉಪರಾಷ್ಟ್ರಪತಿ ಅವರು ಯಾರು ಆಯ್ಕೆ ಮಾಡುತ್ತಾರೆ? ಲೋಕಸಭೆ ಮತ್ತು ರಾಜ್ಯಸಭೆ ಒಟ್ಟು ಸದಸ್ಯರು ಆಯ್ಕೆ ಮಾಡುತ್ತಾರೆ. ಹೇಬಿಯಸ್ ಕಾರ್ಪಸ್ ಬಂದಿ ಪ್ರತ್ಯಕ್ಷೀಕರಣ ಎಂದರೆ ಅಕ್ರಮವಾಗಿ ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನು 24 ಗಂಟೆ ಒಳಗಾಗಿ ಹತ್ತಿರದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸತಕ್ಕದ್ದಕ್ಕೆ ನಾವು ಹೇಳ್ತೇವೆ ಹೇಬಿಯಸ್ ಕಾರ್ಪಸ್. ಮ್ಯಾಂಡ್ಮಸ್ ಎಂದರೆ ಪರಮಾದೇಶ ಎಂದರೆ ಸರ್ಕಾರಿ ಉನ್ನತ ಅಧಿಕಾರಿಯು ತನ್ನ ಅಧೀನ ಅಧಿಕಾರಿಗಳಿಗೆ ಕಾರ್ಯನಿರ್ವಹಿಸುವಂತೆ ಹೊರಡಿಸುವ ರಿಟ್ ಅರ್ಜಿಯೇ ಮ್ಯಾಂಡ್ಮಸ್ ಅರ್ಜಿ. ಕೋ ವಾರೆಂಟ್ ಎಂದರೆ ಸಾರ್ವಜನಿಕ ಹುದ್ದೆಯನ್ನು ಕಾನೂನು ಬಾಹಿರವಾಗಿ ನಿರ್ವಹಿಸುತ್ತಿದ್ದರೆ ಅಂಥವರ ವಿರುದ್ಧ ಹೊರಡಿಸುವ ಲೀಸ್ಟನ್ನೇ ಕೋ ವಾರೆಂಟ್ ಅಂತ ನಾವು ಹೇಳ್ತೇವೆ. ಪ್ರೊಹಿಬಿಷನ್ ಎಂದರೆ ಅಧೀನ ನ್ಯಾಯಾಲಯವು ತನ್ನ ಕಾರ್ಯವ್ಯಾಪ್ತಿಯನ್ನು ಮೀರಿ ಕರ್ತವ್ಯ ನಿರ್ವಹಿಸಿದಾಗ ಮೇಲಿನ ನ್ಯಾಯಾಲಯವು ಅಧೀನ ನ್ಯಾಯಾಲಯಕ್ಕೆ ಹೊರಡಿಸುವ ರಿಟ್ ಅರ್ಜಿಯನ್ನೇ ಪ್ರೊಹಿಬಿಷನ್ ಎಂದು ಕರೀತೇವೆ. ಸರ್ಸಿಯೋರರಿ ಎಂದರೆ ಅಧೀನ ನ್ಯಾಯಾಲಯವು ನೀಡಿದ ತೀರ್ಪನ್ನು ತಡೆ ಹಿಡಿಯುವ ಅಥವಾ ರದ್ದುಪಡಿಸುವ 2 ಅಧಿಕಾರಗಳನ್ನು ಮೇಲಿನ ನ್ಯಾಯಾಲಯ ಹೊಂದಿರುತ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೃದಯ ಮತ್ತು ಆತ್ಮ ಎಂದು ವರ್ಣಿಸಿರುವ ಸಂವಿಧಾನ ವಿಧಿ ಯಾವುದು? 32ನೇ ವಿಧಿ ಅಂದರೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಇದನ್ನೇ ಅವರು ಹೃದಯ ಮತ್ತು ಆತ್ಮ ಎಂದು ಹೇಳಿದ್ದಾರೆ. ಪ್ರಸ್ತುತ ಆಸ್ತಿ ಹೊಂದುವ ಹಕ್ಕು ಒಂದು ಕಾನೂನಿನ ಹಕ್ಕಾಗಿದೆ. ಭಾರತ ರತ್ನ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲು ಅವಕಾಶ ನೀಡಿರುವ ಸಂವಿಧಾನದ ವಿಧಿ ಯಾವುದು? 18ನೇ ವಿಧಿ. ಭಾರತದ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ? ಅಮೆರಿಕಾ. ರಾಜ್ಯ ನಿರ್ದೇಶಾತ್ಮಕ ತತ್ವಗಳನ್ನು, ಐರ್ಲೆಂಡ್ ಮೂಲಭೂತ ಕರ್ತವ್ಯಗಳನ್ನು, ರಷ್ಯಾ ಪಠ್ಯಗಳನ್ನು ಭಾರತ ಸರ್ಕಾರ ಕಾಯ್ದೆ 1935ರಲ್ಲಿ ಇದೆ. ಸಂವಿಧಾನಾತ್ಮಕ ಪೂರ್ವ ಪೀಠಿಕೆಗೆ ಸಮಾಜವಾದಿ, ಜಾತ್ಯತೀತ ಮತ್ತು ಭ್ರಾತೃತ್ವ ಎಂಬ ಪದಗಳನ್ನು ಸೇರ್ಪಡೆ ಮಾಡಿದ ಸಂವಿಧಾನದ ತಿದ್ದುಪಡಿ ಯಾವುದು? 42ನೇ ತಿದ್ದುಪಡಿ. ಪ್ರಸ್ತುತ ಭಾರತ ಸಂವಿಧಾನದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು 1935ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಯಾವ ಹೆಸರಿನಿಂದ ಗುರುತಿಸಲಾಗಿದೆ? ಸೂಚನೆಗಳ ಸಾಧನ ಅಂತ ನಾವು ಹೇಳ್ತೇವೆ, ಅಂದರೆ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧವನ್ನು ಯಾವ ರಾಷ್ಟ್ರದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಕೆನಡಾ. ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಇಲ್ಲಿಯವರೆಗೂ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? 1 ಬಾರಿ ಮಾತ್ರ ಮಾಡಲಾಗಿದೆ. ಭಾರತ ಸಂವಿಧಾನದ ಕೆಳಗಿನ ಯಾವ ಭಾಗವನ್ನು ಸಂವಿಧಾನದ ರಚನೆಕಾರರ ಮನಸ್ಸು ತೆರೆದಿಡುವ ಕೀಲಿಕೈ ಎಂದಿದ್ದಾರೆ? ಪೂರ್ವ ಪೀಠಿಕೆ, ಇದರ ಕೀಲಿಕೈ. ಭಾರತ ರಾಷ್ಟ್ರೀಯ ಚಿಹ್ನೆಯಲ್ಲಿರುವ ಸತ್ಯಮೇವ ಜಯತೆಯ ಘೋಷವಾಕ್ಯವನ್ನು ಯಾವುದರಿಂದ ಸ್ವೀಕರಿಸಲಾಗಿದೆ? ಮಂಡೋಕೋಪನಿಷತ್ತು. ಸಂವಿಧಾನವನ್ನು ರಚಿಸಲು ತೆಗೆದುಕೊಂಡ ಸಮಯ ಎಷ್ಟು? 2 ವರ್ಷ 11 ತಿಂಗಳು 18 ದಿನ. ಭಾರತ ಸಂವಿಧಾನದ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿದ್ದವರು ಯಾರು? ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಶಾಶ್ವತ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪಿನ ನಂತರ ಭಾರತದ ಒಕ್ಕೂಟದೊಂದಿಗೆ ವಿಲೀನವಾದ ಕೇಂದ್ರಾಡಳಿತ ಪ್ರದೇಶ ಯಾವುದು? ಪಾಂಡಿಚೇರಿ. ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಗ್ರಾಮ ಪಂಚಾಯಿತಿಯನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು? ರಾಜಸ್ಥಾನದ ನಾಗೂರು.
ಭಾರತ ಸಂವಿಧಾನದ ಯಾವ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಥವಾ ಇಂದಿರಾ ಸಂವಿಧಾನ ಎಂದು ಕರೆಯಲಾಗುತ್ತದೆ? 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಥವಾ ಇಂದಿರಾ ಸಂವಿಧಾನ ಎಂದು ಕರೆಯಲಾಗುತ್ತದೆ. ಭಾರತೀಯ ಸಂವಿಧಾನದ 17ನೇ ಅನುಚ್ಛೇದದ ಪ್ರಾಮುಖ್ಯತೆ ಏನು? ಅಸ್ಪೃಶ್ಯತಾ ನಿರ್ಮೂಲನೆ. ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆಯಾದಾಗ ಯಾವ ವಿಧಿ ಅನ್ವಯ ರಾಜ್ಯ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು? 226ನೇ ವಿಧಿ. ಸುಪ್ರೀಂ ಕೋರ್ಟಿನ 32ನೇ ವಿಧಿ ಅನ್ವಯ. ಸಂವಿಧಾನ ರಚನಾ ಸಭೆಯ ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು? ಜೆ.ಬಿ. ಕೃಪಲಾನಿ. ಭಾರತ ಸಂವಿಧಾನವನ್ನು ಮೊಟ್ಟ ಮೊದಲ ಬಾರಿಗೆ ತಿದ್ದುಪಡಿ ಮಾಡಿದ್ದು ಯಾವಾಗ? 1951 ಜೂನ್ 18. ಭಾರತ ಸಂವಿಧಾನದ 86ನೇ ತಿದ್ದುಪಡಿಯ ಯಾವುದಕ್ಕೆ ಸಂಬಂಧಿಸಿದೆ? 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವುದಕ್ಕಾಗಿ. ಕೇಂದ್ರ ಹಾಗೂ ರಾಜ್ಯಗಳ ಮಂತ್ರಿಮಂಡಲದ ಗಾತ್ರವು ಅನುಕ್ರಮವಾಗಿ ಲೋಕಸಭೆ ಹಾಗೂ ಸಂಬಂಧಪಟ್ಟ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 15% ಮೀರುವಂತಿಲ್ಲ ಎಂದು ತಿಳಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? 91ನೇ ತಿದ್ದುಪಡಿ. ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸಿದ ಸಂವಿಧಾನ ವಿಧಿ ಯಾವುದು? 371 ಜೆ ಅಂದರೆ 98ನೇ ತಿದ್ದುಪಡಿ. ಕರ್ನಾಟಕ ರಾಜ್ಯದ ಮೇಲೆ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೊಳಿಸಿದ್ದು ಯಾವಾಗ? 1971 ಅಂದಿನ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್. ಲೋಕಸಭೆಯ ಜನರನ್ನು ಪ್ರತಿನಿಧಿಸಿದರೆ ರಾಜ್ಯಸಭೆಯು ಏನನ್ನು ಪ್ರತಿನಿಧಿಸುತ್ತದೆ? ರಾಜ್ಯಗಳನ್ನು ಪ್ರತಿನಿಧಿಸುತ್ತದೆ. ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಭಾಗದ ಅಂಶಗಳನ್ನು ಕ್ರಮವಾಗಿ ಬರೆಯಿರಿ. ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ. ಸರ್ಕಾರದ 4ನೇ ಅಂಗ ಯಾವುದು? ಪತ್ರಿಕಾ ರಂಗ ಮಾಧ್ಯಮ. ಭಾರತ ಸಂವಿಧಾನದ ಯಾವ ಸಾಂವಿಧಾನಿಕ ತಿದ್ದುಪಡಿಯ ಅನ್ವಯ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿ ತರಲಾಯಿತು? 52ನೇ ತಿದ್ದುಪಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ನಿಮ್ಮ ಕಡೆ ಸೇವ್ ಮಾಡಿಟ್ಕೊಳ್ಳಿ, ಫ್ರೀಯಾಗಿ ಬರುತ್ತೆ. ಸರ್ವೇ ಜನ ಸುಖಿನ ಬಂತು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ನಿಮ್ಮ ಬೆಂಬಲ ಸದಾ ಇರುತ್ತೆ ಎಂದು ನನ್ನ ಸದಾಶಯದಿಂದ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ.